ಗೈಸ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಸೊ ನೀವೇನಾದರೂ ಜರ್ಮನಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಹಂಗಾದ್ರೆ ನೀವು ಪ್ರತಿ ವರ್ಷ 2,000 ಯೂರೋದಿಂದ 5,000 ಯೂರೋ ಅಂದರೆ 2 ಲಕ್ಷದಿಂದ 5 ಲಕ್ಷ ನೀವು ಲಾಸ್ ಮಾಡ್ಕೊತಾ ಇದ್ದೀರಾ. Emotional damage. ಹೌದು ಗೈಸ್, ತುಂಬ ಜನ ಇಂಡಿಯನ್ ನರ್ಸಸ್ಸು ಜರ್ಮನಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಂದರೆ ವೀಕೆಂಡಲ್ಲಿ ವರ್ಕ್ ಮಾಡ್ತಾರೆ, ಹಾಲಿಡೇಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಮತ್ತು ಎಕ್ಸ್ಟ್ರಾ ಡ್ಯೂಟೀಸ್ ಎಲ್ಲ ಮಾಡ್ತಿರ್ತಾರೆ. ಆದರೆ ಟ್ಯಾಕ್ಸ್ ಡಿಡಕ್ಷನ್ನ ಕ್ಲೈಮ್ ಮಾಡೋ ಟೈಮಲ್ಲಿ ಮಿಸ್ ಮಾಡ್ಕೊತಾರೆ. ಇದು ಕಾರಣ ಏನು ಗೊತ್ತಾ? ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಟ್ಯಾಕ್ಸ್ ಡಿಡಕ್ಷನ್ನ ಯಾವ ಥರ ಕ್ಲೈಮ್ ಮಾಡ್ಕೋಬೋದು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜರ್ಮನಿನಲ್ಲಿ ನಿಮ್ಮ ಟ್ಯಾಕ್ಸ್ ಕಟ್ಟಾಗ್ತಾ ಇರುತ್ತಲ್ಲ, ಸೊ ಅದನ್ನು ನಾವು ಯಾವ ಥರ ಕ್ಲೈಮ್ ಮಾಡ್ಕೋಬೋದು, ವರ್ಷಕ್ಕೆ 2 ಲಕ್ಷದಿಂದ 5 ಲಕ್ಷದವರೆಗೂ ನಿಯರ್ಲಿ ಯಾವ ಥರ ಟ್ಯಾಕ್ಸ್ನ ಕ್ಲೈಮ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಜರ್ಮನಿಯ ನರ್ಸಿಂಗ್, ಸ್ಯಾಲ್ರಿ, ಟ್ಯಾಕ್ಸು ಮತ್ತು ಲೈಫ್ ಸ್ಟೈಲ್ ವೀಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಜರ್ಮನಿ ಬರ್ತಿರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಟ್ಯಾಕ್ಸ್ ರಿಫಂಡ್ ಅಂದರೆ ಏನು? ಸೊ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾದ ವಿಷಯ ಟ್ಯಾಕ್ಸ್ ರಿಫಂಡ್ ಅಂತಂದರೆ ಏನು ಅಂತ. ಸೊ ಟ್ಯಾಕ್ಸ್ ರಿಫಂಡ್ ಅಂತಂದರೆ, ಸೊ ನಾವೇನು ನಮಗೆ ಸ್ಯಾಲ್ರಿ ಬರ್ತಿರುತ್ತಲ್ಲ, ಆ ಸ್ಯಾಲ್ರಿನಲ್ಲಿ ನಾವು ಸೋಷಿಯಲ್ ಕಾಂಟ್ರಿಬ್ಯೂಷನ್ನು, ಟ್ಯಾಕ್ಸಸ್ಸು ಮತ್ತು ಇನ್ನಿತರ ಅನೇಕ ಇವನ್ನೆಲ್ಲ ಕಟ್ತಾ ಹೋಗ್ತಿರ್ತೀವಿ. ಸೊ ಅದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಜರ್ಮನಲ್ಲಿ ಏನಂತಾರೆ ಅಂದರೆ ಅದಕ್ಕೆ ವೆರ್ಬುಂಗ್ ಕಾಸ್ಟ್ ಅಂತ ಕರಿತೀವಿ. ಅಂದರೆ ನಮ್ಮ ಟ್ಯಾಕ್ಸ್ನ ನಾವು ರಿಟರ್ನ್ ಪಡ್ಕೊಡೋದಕ್ಕೆ ವೆರ್ಬುಂಗ್ ಕಾಸ್ಟ್ ಅಂತ ಕರಿತೀವಿ. ಸೊ ಅದನ್ನು ಜರ್ಮನಿನಲ್ಲಿ ನಾವು ನಮ್ಮ ವರ್ಕಿಗೆ ರಿಲೇಟೆಡ್ ಏನಾದರೂ ನಾವು ಎಕ್ಸ್ಪೆನ್ಸಸ್ನ ಖರ್ಚು ಮಾಡಿದಿದ್ರೆ ಸೊ ಅದನ್ನು ನಾವು ರಿಕ್ಲೈಮ್ ಮಾಡ್ಕೋಬೋದು. ಅದರಲ್ಲಿ ಯಾವ್ಯಾವೆಲ್ಲ ಬರ್ತವೆ ಮತ್ತು ಎಂಥ ಎಕ್ಸ್ಪೆನ್ಸಸ್ನಲ್ಲಿ ನೀವು ಟ್ಯಾಕ್ಸ್ನ ರಿಫಂಡ್ ಪಡ್ಕೋಬೋದು ಸೊ ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಸೊ ಫಸ್ಟ್ನೇದಾಗಿ, ಸೊ ನಿಮ್ಮದು ಲ್ಯಾಂಗ್ವೇಜ್ ಎಕ್ಸ್ಪೆನ್ಸಸ್ಸು ಅಂದರೆ ನೀವು ಇಂಡಿಯಾದಲ್ಲಾಗಿರ್ಬೋದು, ಜರ್ಮನಿನಲ್ಲಾಗಿರ್ಬೋದು, ಸೊ A1 ಇಂದ ಹಿಡಿದು ಎಷ್ಟನೇ ಲೆವೆಲ್ವರೆಗೂ C1 C2ವರೆಗೂ ನೀವು ಕಲ್ತಿದ್ರು ಅಷ್ಟು ಲೆವೆಲ್ದು ಎಕ್ಸ್ಪೆನ್ಸಸ್ ಏನಿರುತ್ತಲ್ಲ ಅದನ್ನು ನೀವು ಕ್ಲೈಮ್ ಮಾಡ್ಕೋಬೋದು. ಮೆಜಾರಿಟಿ ಏನಾಗುತ್ತೆ ಅಂತಂದರೆ, ಇಂಡಿಯಾದಲ್ಲಿ ಕಲಿಬೇಕಾದ್ರೆ ಏಜೆನ್ಸಿದವರೇ ನಿಮ್ಮ ಏನೇನು ನಿಮಗೆ ಎಕ್ಸ್ಪೆನ್ಸಸ್ ಮಾಡಿರ್ತಾರಲ್ಲ, ಖರ್ಚು ಮಾಡಿರ್ತಾರಲ್ಲ, ಸೊ ಅಂದರೆ ನೀವು ಖರ್ಚು ಮಾಡಿರ್ತೀರ ಬಟ್ ಅದನ್ನೆಲ್ಲ ಏಜೆನ್ಸಿದವರೇ ಲಫ್ಡಾಯಿಸ್ತಾರೆ. ಸೊ ಬಟ್ ನೀವೇನಾದರೂ ಜರ್ಮನಿನಲ್ಲಿದ್ದಾಗ, ಸೊ ಜರ್ಮನಿನಲ್ಲಿ ಲ್ಯಾಂಗ್ವೇಜ್ ಕಲಿತಿದ್ದೀರಾ ಅಂತಂದರೆ ಸೊ ಅದನ್ನು ಕೂಡ ನೀವು ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಅಂದರೆ ಲೈಕ್ ನೀವು ಬುಕ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಲೈಕ್ ನೀವು ಕಲಿಬೇಕಾದ್ರೆ ಆ ಟೈಮಲ್ಲಿ ಆಗಿರ್ಬೋದು, ಮತ್ತು ಏನಾದರೂ ಲ್ಯಾಂಗ್ವೇಜ್ ಕೋರ್ಸಸ್ಗೆ ನೀವು ಪೇ ಮಾಡಿರ್ಬೋದು, ಈ ಥರ ಎಕ್ಸಾಮ್ ಫೀಸ್ ಆಗಿರ್ಬೋದು. ಸೊ ಇವನ್ನೆಲ್ಲ ನೀವು ಟ್ಯಾಕ್ಸಲ್ಲಿ ನೀವು ಅಪ್ಲೈ ಮಾಡಿಕೊಂಡು ನೀವು ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಯಾವುದೇ ಥರ ಎಕ್ಸ್ಪೆನ್ಸಸ್ ಮಾಡಿದ್ರೂ, ಅಂದರೆ ಲೈಕ್ ಕೋರ್ಸ್ ಕಲಿಯೋಕ್ಕೋಸ್ಕರ ಸೊ ಬುಕ್ಸ್ ತಗೊಂಡಾಗಿರ್ಬೋದು, ಯಾವುದೋ ಒಂದು ಕೋರ್ಸಿಗೆ ನೀವು ಪೇ ಮಾಡಿರೋದಾಗಿರ್ಬೋದು, ಸೊ ಅಷ್ಟುದು ರಿಸಿಪ್ಟ ನೀವು ಸೇವ್ ಮಾಡಿ ಇಟ್ಕೊಂಡಿರಿ, ಅದನ್ನೆಲ್ಲ ನೀವು ಕ್ಲೈಮ್ ಮಾಡ್ಕೋಬೋದು. ಹಿಡನ್ ಬೆನಿಫಿಟ್ಸು, ಸೊ ಹಿಡನ್ ಬೆನಿಫಿಟ್ಸ್ ಯಾವ್ಯಾವಪ್ಪ ಅಂತಂದರೆ ವರ್ಕ್ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು. ವರ್ಕ್ ಟ್ರಾವೆಲ್ ಎಕ್ಸ್ಪೆನ್ಸಸ್ಸಲ್ಲಿ ಸೊ ನೀವು ಮನೆಯಿಂದ ಹಾಸ್ಪಿಟಲ್ಗೆ ನೀವು ಕಾರಲ್ಲಿ ಹೋಗ್ತಿರ್ತೀರಾ ಅಥವಾ ಟ್ರೈನಲ್ಲಿ ಹೋಗ್ತಿರ್ತೀರಾ, ಸೊ ಅಲ್ಲಿ ನಿಮ್ಮದು ಅಮೌಂಟು ಖರ್ಚಾಗ್ತಿರುತ್ತೆ. ಸೊ ಆ ಎಕ್ಸ್ಪೆನ್ಸಸ್ ಕೂಡ ನೀವು ಕ್ಲೈಮ್ ಮಾಡ್ಕೋಬೋದು. ಸೊ ಅದರದ್ದೆಲ್ಲ ನೀವು ಟಿಕೆಟ್ ಆಗಿರ್ಬೋದು, ರೆಸಿಪ್ಟ್ ಆಗಿರ್ಬೋದು, ಒಂದು ಪೆಟ್ರೋಲ್ ಹಾಕಿಸ್ಕೊತೀರಾ ಅಂದ್ಕೊಳ್ಳಿ ಕಾರಿಗೆ, ಸೊ ಅದರದ್ದೆಲ್ಲ ರೆಸಿಪ್ಟ್ ಇಟ್ಕೊಂಡಿರಿ. ಸೊ ಅದನ್ನೆಲ್ಲ ನೀವು ಟ್ಯಾಕ್ಸಲ್ಲಿ ನೀವು ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಸೊ ತುಂಬ ಜನ ವರ್ಕರ್ಸ್ ಏನು ಮಾಡ್ತಾರೆ ಅಂತಂದರೆ, ಜರ್ಮನಿನಲ್ಲಿ ಈ ವರ್ಕ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಿರುತ್ತಲ್ಲ ಸೊ ಇದನ್ನೆಲ್ಲ ಅಲ್ಲಲ್ಲೇ ಎಸ್ಬಿಡ್ತಾರೆ. ಲೈಕ್ ಯಾರು ಸೇವ್ ಮಾಡಿ ಇಟ್ಕೊಂಡಿರಲ್ಲ ಆ ರೆಸಿಪ್ಟ್ನ, ಅದ್ರ ಮುಖಾಂತರ ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ರಿಟರ್ನು. ಸೊ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ರಿಟರ್ನ್ ಅಂತಂದರೆ, ಸೊ ನೀವು ನರ್ಸಿಂಗ್ ಆಗಿರ್ಬೋದು, ಯಾವುದೇ ಥರನಾರು ವರ್ಕ್ ಮಾಡ್ತಾ ಇರಿ ಜರ್ಮನಿನಲ್ಲಿ, ಅದು ಗೌರ್ಮೆಂಟಿಗೆ ಕಾಂಟ್ರಿಬ್ಯೂಷನ್ ಆಗ್ತಾನೇ ಇರುತ್ತೆ. ಸೊ ಅದರಲ್ಲಿ ನೀವು ಆ ವರ್ಕಿಗೆ ರಿಲೇಟೆಡ್ ನೀವು ಏನಾದರೂ ಪರ್ಚೇಸ್ ಮಾಡಿದಾಗ, ಫಾರ್ ಎಕ್ಸಾಂಪಲು ನಾನೀಗ ನರ್ಸಿಂಗ್ ಆಫೀಸರು ಜರ್ಮನಿನಲ್ಲಿ, ಸೊ ನಾನೇನಾದರೂ ಯೂನಿಫಾರ್ಮ್ನ ಏನಾದರೂ ಪರ್ಚೇಸ್ ಲೈಕ್ ನಮಗೆಲ್ಲ ಹಾಸ್ಪಿಟಲಲ್ಲೇ ಸಿಗುತ್ತೆ, ಬಟ್ ನಾನೇನಾದರೂ ಯೂನಿಫಾರ್ಮ್ ಏನಾದರೂ ಲೈಕ್ ಕೆಲವೊಂದು ಹಾಸ್ಪಿಟಲಾಗಿ ಹೇಳ್ತಿದ್ದೀನಿ, ಸೊ ಯೂನಿಫಾರ್ಮ್ ಏನಾದರೂ ಪರ್ಚೇಸ್ ಮಾಡಿದ್ರೆ, ಬುಕ್ಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ, ಇಲ್ಲಾಂದರೆ ಕೆಲವೊಂದು ಇನ್ಸ್ಟ್ರೂಮೆಂಟ್ ಏನಾದರೂ ಲೈಕ್ ಸೀಸರ್ಸು, ಲೈಕ್ ಕೆಲವೊಂದು ಇನ್ಸ್ಟ್ರೂಮೆಂಟ್ನ ನಾನೇನಾದ್ರು ಸೆಲ್ಫಲ್ಲಿ ಪರ್ಚೇಸ್ ಮಾಡಿದ್ರೆ ವರ್ಕಿಗೆ ರಿಲೇಟೆಡು, ಅಥವಾ ವರ್ಕಿಂಗ್ ಶೂಸ್ ಆಗಿರ್ಬೋದು, ಈ ಥರ ಏನಾದರೂ ನಾವು ಪರ್ಚೇಸ್ ಮಾಡಿದಾಗ ಸೊ ಅದ್ರದ್ದನ್ನೆಲ್ಲ ನಾನು ಟ್ಯಾಕ್ಸ್ನ ರಿಟರ್ನ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದರದೆಲ್ಲ ರಿಸಿಪ್ಟು ತುಂಬ ಮುಖ್ಯ. ರಿಸಿಪ್ಟ್ ಮುಖಾಂತರನೇ ನೀವು ಟ್ಯಾಕ್ಸ್ ಕ್ಲೈಮ್ ಮಾಡೋಕ್ಕಾಗುತ್ತೆ. ವಿತೌಟ್ ರಿಸಿಪ್ಟು ನಿಮಗೆ ಟ್ಯಾಕ್ಸ್ ರಿಟರ್ನ್ ಮಾಡೋಕ್ಕೆ ಆಗಲ್ಲ. ವೈಟರ್ ಬಿಲ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಕಾಸ್ಟ್. ವೈಟರ್ ಬಿಲ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಕಾಸ್ಟ್ ಅಂದರೆ ಏನಪ್ಪ ಅಂತಂದರೆ, ಸೊ ಜರ್ಮನಿನಲ್ಲಿ ನೀವು ಯಾವ್ದಾದ್ರು ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿರ್ತೀರಾ ಅಥವಾ ನೀವು ವರ್ಕ್ ಮಾಡ್ತಿರ್ತೀರಾ, ಸೊ ಈ ಥರ ಏನಾದರೂ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಆವಾಗ ನಿಮ್ಗೇನಾದ್ರೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ ಫರ್ದರ್ ಎಜುಕೇಷನ್ ಮಾಡಬೇಕು ಅಂತಂದರೆ, ಸೊ ಆವಾಗ ನಿಮ್ಗೆ ಏನು ಎಕ್ಸ್ಪೆನ್ಸಸ್ ಆಗುತ್ತಲ್ಲ, ಸೊ ಲೈಕ್ ನೀವು ನರ್ಸಿಂಗ್ನ ಕಂಪ್ಲೀಟ್ ಮಾಡಿರ್ತೀರ, ಹೌಸ್ ಬಿಲ್ಡಿಂಗ್ನ, ಫರ್ದರ್ ನೀವು ಯಾವ ಥರ ಅಂತಾರೆ ವೈಟರ್ ಬಿಲ್ಡಿಂಗಲ್ಲಿ ICU ನರ್ಸಾಗಿ ವರ್ಕ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಕೋರ್ಸ್ ಮಾಡಬೇಕಾಗಿರುತ್ತೆ. ಸೊ ಅಥವಾ ನೀವು ಎಮರ್ಜೆನ್ಸಿ ನರ್ಸಾಗಿ ವರ್ಕ್ ಮಾಡ್ತಿರ್ತೀರಾ ಅಂತಂದರೆ, ಲೈಕ್ ಬರೀ ನರ್ಸಿಂಗ್ ಅಷ್ಟೇ ಅಲ್ಲ, ಬೇರೆ ಜಾಬ್ ರಿಲೇಟೆಡಲ್ಲೂ ಅಷ್ಟೇ. ಸೊ ನೀವು ವೈಟರ್ ಬಿಲ್ಡಿಂಗ್ನ ಮಾಡ್ತಿದ್ದೀರಾ ಅಂತಂದರೆ, ಸೊ ಅದರಲ್ಲಿ ಏನೇನು ಖರ್ಚಾಗುತ್ತಲ್ಲ ಅಷ್ಟು ಎಕ್ಸ್ಪೆನ್ಸಸ್ಗೆ ನಿಮಗೆ ಟ್ಯಾಕ್ಸ್ನ ರಿಟರ್ನ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟು ಮೂವಿಂಗ್ ಎಕ್ಸ್ಪೆನ್ಸಸ್ಸು.
ಸೊ ಮೂವಿಂಗ್ ಎಕ್ಸ್ಪೆನ್ಸಸ್ ಅಂತಂದರೆ ಏನಪ್ಪ ಅಂದರೆ, ಸೊ ಜರ್ಮನಿನಲ್ಲಿ ನೀವು ಒಂದು ಕಡೆ ಕೆಲಸ ಮಾಡ್ತಿರ್ತೀರ. ಸೊ ಈ ಕೆಲಸ ಬಿಟ್ಟು ನಿಮಗೆ ಬೇರೆ ಕಡೆ ಎಲ್ಲಾದರೂ ಜಾಬ್ ಇನ್ನೊಂದು ಸಿಗುತ್ತೆ, ಅಂದರೆ ಲೈಕ್ ಹೈಯರ್ ಸ್ಯಾಲ್ರಿ ಸಿಕ್ಕಿರುತ್ತೆ ಅನ್ಕೋ. ಆವಾಗ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮನೆ ಶಿಫ್ಟ್ ಮಾಡ್ತಿರ್ತೀರ. ಸೊ ಮನೆ ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತಲ್ಲ, ಲೈಕ್ ನಿಮ್ಗೆ ಏನೆಲ್ಲ ಖರ್ಚಸ್ ಬರುತ್ತಲ್ಲ, ಸೊ ಆ ಖರ್ಚನ್ನೆಲ್ಲ ನೀವು ಟ್ಯಾಕ್ಸ್ ಅದರಲ್ಲಿ ಕೂಡ ನೀವು ಟ್ಯಾಕ್ಸ್ ರಿಟರ್ನ್ ಮಾಡ್ಬೋದು. ಸೊ ಲೈಕ್ ಹೆಂಗೆ ಅಂತಂದರೆ, ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಿರ್ತೀರ. ಸೊ ಅಲ್ಲಿಂದ ನಿಮಗೆ ಮನೆ ಐಟಮ್ಸ್ನೆಲ್ಲ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೇಕಾದ್ರೆ ಅದಕ್ಕೆಲ್ಲ ಎಕ್ಸ್ಪೆನ್ಸಸ್ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಅದ್ರದ್ದು ನೀವು ಟ್ಯಾಕ್ಸ್ನ ರಿಟರ್ನ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಅದಲ್ದೇ ನೀವೇನಾದರೂ ಹೊಸ ಮನೆಗೆ ಎಕ್ಸ್ಟ್ರಾ ಏನಾದರೂ ಪರ್ಚೇಸ್ ಮಾಡಿರ್ತೀರಲ್ಲ, ಆ ಟೈಮಲ್ಲಿ ಅವಾಗ ಕೂಡ ನೀವು ಟ್ಯಾಕ್ಸ್ನ ರಿಟರ್ನ್ ಮಾಡ್ಬೋದು. ಮತ್ತು ಮೆಜಾರಿಟಿ ಏನಪ್ಪ ಅಂತಂದರೆ, ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಆನ್ಲೈನ್ ಬಿಲ್ಲಿಂಗ್ಸ್ ಎಲ್ಲ ನಿಮಗೆ ಪ್ರಾಪರಾಗಿ ಮೇಲಿಗೆ ಬಂದುಬಿಡುತ್ತೆ. ಸೊ ಆವಾಗ ನಿಮಗೆ ಟ್ಯಾಕ್ಸ್ ರಿಟರ್ನ್ ಮಾಡಬೇಕಾದ್ರೂ ಕೂಡ ನೀವು ಆರಾಮ್ಸೇ ನೀವು ಟ್ಯಾಕ್ಸ್ ರಿಟರ್ನ್ಗೆ ಹೆಲ್ಪ್ ಆಗುತ್ತೆ. ರಿಸಿಪ್ಟ್ ನಿಮ್ಮ ಹತ್ರ ಇರುತ್ತಲ್ಲ, ಹಂಗಾಗಿ. ಸೊ ಇನ್ನಿತರ ವರ್ಕ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕೂಡ ನೀವು ರಿಟರ್ನ್ ಮಾಡ್ಕೋಬೋದಾಗಿರುತ್ತೆ. ಸೊ ಗೈಸ್, ಜರ್ಮನಿನಲ್ಲಿ ನೀವು ಟ್ಯಾಕ್ಸ್ ರಿಟರ್ನ್ ಮಾಡ್ಕೋಬೇಕು ಅಂತಂದರೆ ಮೇಯ್ನು ಏನಪ್ಪ ಅಂತಂದರೆ, ಯಾವುದೇ ಆಗಲಿ ಬಿಲ್ಲು, ಸೊ ಪ್ರತಿಯೊಂದು ರಿಸಿಪ್ಟ್ಗಳನ್ನ ನೀವು ಇಟ್ಕೊಂಡು ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ವಿತೌಟ್ ಬಿಲ್ಲು ನೀವು ಯಾವುದೇ ಥರ ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಗೈಸ್, ಇವಾಗ ನಿಮಗೆ ಯಾವ್ಯಾವ ಎಕ್ಸ್ಪೆನ್ಸಸ್ಸಲ್ಲಿ ಟ್ಯಾಕ್ಸ್ನ ರಿಟರ್ನ್ ಮಾಡ್ಕೋಬೋದು ಅಂತ ಗೊತ್ತಾಗಿದೆ. ಸೊ ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಡ್ವೈಸರು, ಸೊ ಇವ್ರು ಬೆಸ್ಟ್ ಆಗಿರ್ತಾರೋ ಅಥವಾ ಮೊಬೈಲ್ ಆ್ಯಪ್ಸ್ ಮುಖಾಂತರನೂ ನಾವು ಟ್ಯಾಕ್ಸ್ನ ರಿಟರ್ನ್ ಮಾಡ್ಬೋದು. ಸೊ ಇದು ಬೆಸ್ಟ್ ಆಗಿರುತ್ತೋ, ಸೊ ಇವೆರಡರಲ್ಲಿ ಯಾವುದು ಬೆಸ್ಟ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತಿರ್ತೀನಿ. ಮತ್ತು ಯಾವ ಥರ ಟ್ಯಾಕ್ಸ್ನ ರಿಟರ್ನ್ ಮಾಡ್ಕೋಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಿರ್ತೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ಗ್ಲೋಬಲ್ ವೆಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.